ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಗೈಸ್. ಸಾರಿ 4 ಡೇಸಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ, ಬಿಕಾಸ್ ನನಗೂ ಕೂಡ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು. ಸೊ ನೌ ಐ ಆಮ್ ಪರ್ಫೆಕ್ಟ್. ಸೊ ಅದಕ್ಕೆ ನೀವೆಲ್ಲರೂ ವೆಯ್ಟ್ ಮಾಡ್ತಾ ಇರ್ತೀರಾ ನನ್ನ ವಿಡಿಯೋಗೆ ಅಂತ ಫಸ್ಟು ವಿಡಿಯೋ ಮಾಡಿ ಹಾಕೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರ್ಯಾರು ರೆಗ್ಯುಲರಾಗಿ ನನ್ನ ವಿಡಿಯೋನ ನೋಡ್ತಾ ಇರ್ತೀರಾ, ದಯವಿಟ್ಟು ಯಾರು ಕೂಡ ಬೇಜಾರು ಮಾಡ್ಕೊಬೇಡಿ, ಇದೊಂದು ನನ್ನ ರಿಕ್ವೆಸ್ಟ್, ಓಕೆನಾ? ಸೊ ಯಾರ್ಯಾರು ಲೈಕ್ ಮಾಡ್ತಿದ್ದೀರಾ, ನಿಜವಾಗ್ಲೂ ಗಾಯ್ಸ್ ನಿಮಗೆಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತಲೂ ಕೂಡ ನಾನು ಕೂಡ ಬಯಸ್ತಿದ್ದೀನಿ, ಓಕೆನಾ? ಯಾಕಪ್ಪ ಅಂತಂದರೆ ಈಗಿನ ಕಾಲದಲ್ಲಿ ಗಾಯ್ಸ್ ನಾವು ಮಾತ್ರ ಚೆನ್ನಾಗಿರಬೇಕು, ನಾವು ಮಾತ್ರ ಬದುಕಬೇಕು ಅನ್ನುವಂಥ ಕಾಲ ಅಲ್ವಾ? ಇಂಥ ಕಾಲದಲ್ಲಿ ನೀವು ಕೂಡ ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ಬರು ಕಷ್ಟಕ್ಕೆ ನೆರವಾಗ್ತಿದ್ದೀರಾ ಅಂತಂದರೆ ಭಗವಂತ ಯಾಕೆ ನಿಮ್ಗೆ ಒಳ್ಳೇದು ಮಾಡೋದಿಲ್ಲ? ಖಂಡಿತವಾಗ್ಲೂ ಒಳ್ಳೇದನ್ನ ಮಾಡೇ ಮಾಡ್ತಾರೆ ಅಲ್ವಾ? ಕಷ್ಟ ಅನ್ನೋದು ಮನುಷ್ಯಂಗೆ ಬರ್ದೇ ಮರಕ್ಕೆ ಬರುತ್ತಾ? ಇಲ್ಲ ಅಲ್ವಾ ಗೈಸ್? ಕಷ್ಟ ಅಂತ ಬಂದಾಗ ಕುಗ್ಗದೇನೆ ನಾವು ಎಂಥ ಕಷ್ಟ ಬಂದರೂ ಕೂಡ ನಾವು ಅದನ್ನು ಫೇಸ್ ಮಾಡುವಂಥ ಶಕ್ತಿ ಭಗವಂತ ನಮಗೆ ಕೊಟ್ಟಿರ್ತಾರೆ, ಓಕೆನಾ? ಸೊ ಕಷ್ಟ ಅಂತ ಕೊಟ್ಟ ಮೇಲೆ ಕೆಲವೊಂದು ಪರಿಹಾರ ಶಾಸ್ತ್ರ ಆಗಿರ್ಬೋದು, ಸಿದ್ಧಿಶಾಸ್ತ್ರ ಆಗಿರ್ಬೋದು, ರಹಸ್ಯಶಾಸ್ತ್ರ ಆಗಿರ್ಬೋದು, ಈ ಥರ ಇದರಲ್ಲಿ ಮನುಷ್ಯನ ಏಳಿಗೆಗೇನೆ ಅಂತಲೇ ಈ ಒಂದು ಕೆಲವೊಂದು ಪರಿಹಾರಗಳನ್ನ ಈ ಶಾಸ್ತ್ರಗಳಲ್ಲಿ ತಿಳಿಸ್ಕೊಟ್ಟಿರ್ತಾರೆ, ಆಯಿತಾ? ಅದನ್ನು ನಾವು ಒಂದು ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಸೊ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಕೇಳ್ಬೋದು, ಯಾವ ರೀತಿ ಮೇಡಮ್ ನಾವು ಒಂದು ಲೈಕ್ ಕೊಟ್ಟ ತಕ್ಷಣ ಇನ್ನೊಬ್ರು ಕಷ್ಟಕ್ಕೆ ನೆರವಾಗ್ತೀವಿ ಅಂತ ಕೇಳ್ಬೋದು. ಅಂದರೆ ಗೈಸ್, ನಿಮ್ಮ ಒಂದು ಲೈಕಿಂದ ವಿಡಿಯೋ ಅನ್ನೋದು ಲೀಕ್ ಆಗುತ್ತೆ. ನಿಮ್ಮ ಥರ ಕಷ್ಟದಲ್ಲಿರೋರು ತುಂಬ ಜನ ಇರ್ತಾರಲ್ವಾ, ಅವ್ರಿಗೆ ಈ ವಿಡಿಯೋ ಅನ್ನೋದು ರೀಚ್ ಆಗುತ್ತೆ. ಅವರು ಕೂಡ ಈ ರೆಮಿಡಿಗಳನ್ನ ನಂಬಿಕೆಟ್ಟು ಮಾಡ್ಕೊಳ್ತಾರೆ ಖಂಡಿತವಾಗ್ಲೂ. ಕೆಲವೊಬ್ಬೊಬ್ಬರು ನಂಬೋದಿಲ್ಲ ಅಷ್ಟೇ ಗಾಯ್ಸ್, ಆಯಿತಾ? ಅಂದರೆ ದಯವಿಟ್ಟು ಒಂದು ಹೇಳ್ತೀನಿ, ನಿಮಗೆ ನಂಬಿಕೆಯಲ್ಲಿರುತ್ತೋ ನಿಜವಾಗ್ಲೂ ನಿಮಗೆ 100ಗೆ 200% ಅಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ. ಯಾವುದೇ ಒಂದು ತಂತ್ರಗಳನ್ನ ಮಾಡ್ಕೊಳ್ಳಿ, ಯಾವುದೇ ಒಂದು ಪರಿಹಾರಗಳನ್ನ ಮಾಡ್ಕೊಳ್ಳಿ, ನಂಬಿಕೆ ಅನ್ನೋದು ತುಂಬಾ ಮುಖ್ಯವಾಗಿರುತ್ತೆ ಗಾಯ್ಸ್, ಓಕೆನಾ? ಸೊ ನಾನು ವ್ಯೂಸ್ಗಾಗಲಿ, ಲೈಕ್ಸ್ಗಾಗಲಿ, ಕಮೆಂಟ್ಸ್ಗಾಗಲಿ ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇಲ್ಲ, ಓಕೆನಾ? ಅಂದರೆ ಈ ರೀತಿ ಒಂದು ಲೈಕ್ ಮಾಡಿ ಅಂತ ಇನ್ನೊಬ್ರು ಕಷ್ಟಕ್ಕೆ ನೆರವಾಗಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ, ಓಕೆನಾ? ಸೊ ಬನ್ನಿ, ತಡ ಮಾಡ್ದೇನೆ ಇವತ್ತಿನ ವ್ಲಾಗ್ನ, ಅಂದರೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸೂಪರಾಗಿರೋ, ಅಂದರೆ ಬೇಗನೆ ನಿಮಗೆ ಅತಿ ಶೀಘ್ರದಲ್ಲೇ ನಿಮಗೆ ನಿಮ್ಮ ಸಮಸ್ಯೆಗಳನ್ನ ದೂರ ಕಳಿಸುವಂತಹ ರೆಮಿಡಿನ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ, ಓಕೆನಾ? ಸೊ ಹಾಗೆಯೇ ತುಂಬ ಜನ ಕಮೆಂಟ್ಸ್ ಮಾಡ್ತಿದ್ದೀರಾ, ತುಂಬಾ ಖುಷಿ ಆಗ್ತಾ ಇದೆ ಗಾಯ್ಸ್. ಅಂದರೆ ಹೇಳ್ತಾ ಇದ್ದೀರಾ ನೀವು ಈ ರೀತಿ, ಮೇಡಮ್ ನಾವು ಕೂಡ ನಿಮ್ಮ ರೆಮಿಡಿಗಳನ್ನ ಮಾಡ್ತಾ ಇದ್ದೀವಿ, ನಮಗೂ ಕೂಡ 100ಗೆ 200% ರಿಸಲ್ಟ್ ಸಿಗ್ತಾ ಇದೆ, ನಮಗೂ ಕೂಡ ಒಳ್ಳೇದಾಗ್ತಿದೆ ಅಂತ ನೀವು ನನಗೆ ಕಮೆಂಟ್ ಮಾಡ್ತಿದ್ದೀರಾ. ಯಾರ್ಯಾರು ಕಮೆಂಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆಯೇ ತುಂಬ ಥ್ಯಾಂಕ್ಸ್ ಮೇಡಮ್ ನಿಮಗೆ ಅಂತ ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ. ಯಾರ್ಯಾರು ಥ್ಯಾಂಕ್ಸ್ ಅಂತ ಕಮೆಂಟ್ ಮಾಡ್ತಿದ್ದೀರಾ ನಿಮಗೂ ಕೂಡ ನನ್ನ ಕಡೆ ನಾನು ಥ್ಯಾಂಕ್ಸ್ ಅಂತ ಹೇಳ್ತೀನಿ, ಓಕೆನಾ? ಸೊ ಹಾಗೆಯೇ ಗೈಸ್, ಮೊನ್ನೆ ಒಬ್ಬರು ಹಾಗೆಯೇ ಕಮೆಂಟ್ ಮಾಡಿದರು, ಮೇಡಮ್ ನಿಮ್ಮ ವಿಡಿಯೋಗಳು ತುಂಬಾ ಚೆನ್ನಾಗಿ ಬರ್ತಾ ಇದೆ, ನಮಗೆ ನೀವು ಇನ್ಸ್ಪಿರೇಷನ್ನು ಮೋಟಿವೇಶನ್ ಕೊಡ್ತಾ ಇದ್ದೀರಾ, ನಮಗೆ ಹೀಗೆ ಕಂಟಿನ್ಯೂ ಮಾಡಿ ಮೇಡಮ್, ನಿಮ್ಗೆ ಒಳ್ಳೆಯದಾಗಲಿ ಅಂತ ಒಬ್ಬರು ಕಮೆಂಟ್ ಮಾಡಿದ್ದಾರೆ. ತುಂಬಾ ಖುಷಿ ಆಗ್ತಿದೆ. ಯಾರು ಕಮೆಂಟ್ ಮಾಡ್ತಿದ್ದೀರಾ ಅಂದರೆ ಇವ್ರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ಗಾಯ್ಸ್, ಓಕೆನಾ? ಅಂದರೆ ಏನಪ್ಪ ಇದು ಈ ರೀತಿ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇರ್ತೀರಾ ಅಲ್ವಾ? ಅಂದರೆ ಹಳೆಬ್ರು ಏನಪ್ಪ ಇದು ಹೇಳಿದ್ದೇ ಹೇಳ್ತಾರಲ್ಲ ಇವರು ಅಂತ ಅನ್ಕೊಬೋದು. ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ, ಯಾಕಂದರೆ ಹೊಸ್ದಾಗಿ ನನ್ನ ಚಾನಲ್ ನೋಡೋರು ತುಂಬ ಜನ ಇರ್ತಾರೆ ಅಲ್ವಾ? ಸೊ ಅವ್ರಿಗೂ ಕೂಡ ಗೊತ್ತಾಗಲಿ ಅಂತ ಹೇಳೋದಷ್ಟೇ, ಓಕೆನಾ? ಬನ್ನಿ, ತಡ ಮಾಡ್ದೇನೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ ಗೈಸ್. ಈ ಒಂದು ರೆಮಿಡಿಯಿಂದ ನಿಮಗೆ ಏನು ಯೂಸಸ್ ಅಂತ ಫಸ್ಟ್ ತಿಳಿಸ್ಕೊಡ್ತೀನಿ, ಹಾಗೆಯೇ ಇದನ್ನು ಯಾವ ವಾರ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತೀನಿ. ಈ ಒಂದು ರೆಮಿಡಿಯಿಂದ ಗೈಸ್ ನಿಮಗೆ ಹಣಕಾಸಿನ ತೊಂದರೆ ಏನಾದರೂ ನಿಮ್ಮ ಮನೆಯಲ್ಲಿ ಫೇಸ್ ಮಾಡ್ತಾಯಿದ್ರೆ, ₹1 ಕೂಡ ನಮ್ಮ ಮನೆಯಲ್ಲಿ ಉಳಿತಾ ಇಲ್ಲ, ತುಂಬಾ ಕಷ್ಟಪಡ್ತಾ ಇದ್ದೀವಿ ಜೀವನದಲ್ಲಿ, ನಾವು ತುಂಬ ಕಷ್ಟಪಟ್ಟು ದುಡಿತೀವಿ, ಬೆಳಗ್ಗೆಯಿಂದ ಸಂಜೆವರೆಗೂ ಕಷ್ಟಪಟ್ಟು ದುಡಿತೀವಿ, ಅಂದರೂ ಕೂಡ ನಮಗೆ ₹1 ನಮಗೆ ಕೈಯಲ್ಲಿ ನಿಲ್ತಾ ಇಲ್ಲ, ಏನು ಮಾಡೋದು ಮೇಡಮ್ ಅಂತ ತಿಳಿಸಿ ಮೇಡಮ್ ಅಂತ ತುಂಬ ಜನ ಕಮೆಂಟ್ಸ್ ಮಾಡ್ತಾನೇ ಇದ್ದೀರಾ. ಹಣಕಾಸಿನ ಸಮಸ್ಯೆ ಅನ್ನೋದು ನಮಗೆ ಜಾಸ್ತಿ ಕಾಡ್ತಿದೆ ಅಂತ ಮಾಡ್ತಿದ್ದೀರಾ. ಆ ರೀತಿ ಸಮಸ್ಯೆ ಏನಾದರೂ ಅನುಭವಿಸ್ತಾ ಇದ್ದರೆ ನೀವು ನಿಜವಾಗ್ಲೂ ಈ ಒಂದು ಪರಿಹಾರ ನಿಮಗೆ 100ಗೆ 200% ರಿಸಲ್ಟನ್ನು ಕೊಡುತ್ತೆ, ಓಕೆನಾ? ಹಾಗೆಯೇ ನಿಮ್ಮ ಮನೆಯಲ್ಲಿ ಏನಾದರೂ ಕಣ್ದೃಷ್ಟಿ ಏನಾದರೂ ಬಿದ್ದಿದ್ರೆ, ನರದೃಷ್ಟಿ ಬಿದ್ದಿದ್ರೆ, ಜನಗಳ ಕೆಟ್ಟ ದೃಷ್ಟಿ ಏನಾದರೂ ಬಿದ್ದಿದ್ರೆ, ಈ ಒಂದು ರೆಮಿಡಿ ನಿಮಗೆ ಅದ್ಭುತವಾಗಿ ಕೆಲಸನ ಮಾಡುತ್ತೆ. ಈ ಜನಗಳ ಕೆಟ್ಟ ದೃಷ್ಟಿ ಬಿದ್ದುಬಿಟ್ರೆ ಗಾಯ್ಸ್, ಮನೆ ಅನ್ನೋದು ಏಳಿಗೆ ಆಗಲ್ಲ, ಆರೋಗ್ಯದ ಸಮಸ್ಯೆ ಕಾಡುತ್ತೆ, ದುಡ್ಡಿನ ಸಮಸ್ಯೆ ಕಾಡುತ್ತೆ, ನಿಮಗೆ ಬೇಡದೇ ಇರೋ ಥರ ಯಾವ್ಯಾವ ಸಮಸ್ಯೆಗಳು ಬರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ, ಆ ರೀತಿ ಸಮಸ್ಯೆಗಳೆಲ್ಲ ಫೇಸ್ ಮಾಡ್ತೀರಾ. ಹಾಗೆಯೇ ಬಿಸ್ನೆಸ್ ಮಾಡ್ತೀರಾ, ಆ ಜಾಗದಲ್ಲೂ ಕೂಡ ನಿಮಗೆ ಬಿಸ್ನೆಸ್ ಆಗ್ತಾ ಇರೋದಿಲ್ಲ, ಲಾಸ್ ಆಗ್ತಾ ಇರುತ್ತೆ, ಈ ರೀತಿ ಪ್ರತಿಯೊಂದೂ ನೀವು ಅನುಭವಿಸ್ತಾ ಇರ್ತೀರಾ. ಸೊ ಈ ಒಂದು ರೆಮಿಡಿನ ನಂಬಿಕೆ ಇಟ್ಟು ಮಾಡ್ಕೊಳ್ಳಿ, ನಿಜವಾಗ್ಲೂ 100ಗೆ 200% ವರ್ಕ್ ಆಗಂತೂ ಹಾಗೇ ಆಗುತ್ತೆ ಗೈಸ್, ಓಕೆನಾ? ಸೊ ಇದಕ್ಕೆ ನಾನು ಯೂಸ್ ಮಾಡ್ತಾ ಇರುವಂಥದ್ದು, ಇಲ್ಲಿ ನೋಡಿ, ನಾನು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ. ಕಾಳು ಮೆಣಸು ಅನ್ನೋದು ತುಂಬಾ ಘಾಟು ಅಲ್ವಾ? ಈ ಕಾಳು ಮೆಣಸಿಂದ ಏನಂತಂದರೆ ಗೈಸ್,
ಒಂದು ನೆಗೆಟಿವಿಟಿನ ಮನೆಯಿಂದ ಹೊರಗಡೆ ಹಾಕುವಂಥ ಶಕ್ತಿ ಈ ಕಾಳು ಮೆಣಸಿಗಿದೆ ಆಯಿತಾ. ಹಾಗೆಯೇ ನರದೃಷ್ಟಿ ಅಂದರೆ ಜನಗಳ ಕೆಟ್ಟ ದೃಷ್ಟಿನ ತೆಗಿಲಿಕ್ಕೂ ಕೂಡ ಈ ಕಾಳು ಮೆಣಸು ಅನ್ನೋದು ಹೆಲ್ಪ್ ಮಾಡುತ್ತೆ. ಹಾಗೆಯೇ ಇಲ್ಲಿ ನೋಡಿ ನಾನು ಜೀರಿಗೆ ಕೂಡ ತೊಗೊಂಡಿದ್ದೀನಿ ಆಯಿತಾ. ಜೀರಿಗೆನೂ ಅಷ್ಟೇ ನಿಮಗೆ ಅಂದರೆ ಹಣನ ಮನೆಗೆ ಬರಲಿಕ್ಕೆ ಈಗ ಯಾವ ರೀತಿ ನಿಮಗೆ ಲವಂಗ ಮತ್ತು ಏಲಕ್ಕಿ ಯಾವ ರೀತಿ ನಿಮಗೆ ಹಣನ ಸೆಳೆಯುವಂಥ ಶಕ್ತಿ ಅದಕ್ಕಿದೆ, ಅದೇ ರೀತಿ ನಿಮ್ಮ ಮನೆಯಲ್ಲಿ ಒಂದು ನೆಗೆಟಿವಿಟಿನ ಹೊರಗಡೆ ಹಾಕಿ ಹಣ ಅನ್ನೋದನ್ನ ಬರೋ ಥರ ಮಾಡುವಂಥ ಶಕ್ತಿ ಈ ಜೀರಿಗೆಗೆ ಇದೆ, ಓಕೆನಾ. ಸೊ ಅದಕ್ಕೆ ಇಲ್ಲಿ ನಾನು ಜೀರಿಗೆನ ತೊಗೊಂಡಿದ್ದೀನಿ. ಇದನ್ನು ನೀವು ಯಾವಾಗ ಮಾಡ್ಕೋಬೇಕು ಮೇಡಮ್ ಅಂತಲೇ ಕೇಳ್ಬೋದು. ಇವತ್ತು ನಿಮಗೆ ವಿಡಿಯೋ ಸಿಕ್ಕಿದ್ರೆ ಗಾಯ್ಸ್ ಇದನ್ನು ನಾಳೆ ನೀವು ಮಾಡ್ಕೋಬೇಕಾಗುತ್ತೆ. ಬೆಳಗ್ಗೆನಾದರೂ ಮಾಡ್ಕೊಳ್ಳಿ, ಸಂಜೆನಾದರೂ ಮಾಡ್ಕೊಳ್ಳಿ, ಇದಕ್ಕೆ ಟೈಮಿಂಗ್ಸ್ ಅನ್ನೋದಿಲ್ಲ ಗಾಯ್ಸ್, ಓಕೆನಾ. ನೀವು ಯಾವಾಗ ಮನೆಯಲ್ಲಿ ಪೂಜೆನ ಮಾಡ್ತೀರಾ ಆವಾಗ ಇದನ್ನು ಮಾಡ್ಕೊಳ್ಬೇಕಾಗತ್ತೆ. ಮಂಗಳವಾರ ಮಾಡ್ಕೊಳ್ಳಿ, ಇಲ್ಲ ಶುಕ್ರವಾರ ಮಾಡ್ಕೊಳ್ಳಿ, ಇಲ್ಲ ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ಅದರಲ್ಲೂ ಕೂಡ ನೀವು ಮಾಡ್ಕೊಳ್ಬೋದು. ಇವತ್ತೇನಾದರೂ ನಿಮಗೆ ವಿಡಿಯೋ ಸಿಕ್ಕರೆ ನಾಳೆ ಮಿಸ್ ಮಾಡದೆ ಮಾಡ್ಕೊಳ್ಳಿ, ನಾಳೆ ನಿಮಗೆ ಸಿಕ್ಕರೆ ನಾಳೆ ಸಂಜೆ ಮಾಡ್ಕೊಳ್ಳಿ, ಅಕಸ್ಮಾತ್ ನಾಳೆ ಸಿಕ್ಕರೆ ಶುಕ್ರವಾರ ಮಿಸ್ ಮಾಡ್ದೇ ಮಾಡ್ಕೋಬೇಕಾಗತ್ತೆ. ಬನ್ನಿ ಈಗ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಗೈಸ್. ಇಲ್ಲಿ ನೋಡಿ ನಾನು ಒಂದು ಬಿಳಿ ಬಣ್ಣದ ಬಟ್ಟೆನ ತೊಗೊಂಡಿದ್ದೀನಿ, ಸರಿನಾ. ಕ್ಲೀನಾಗಿರೋದು ತೊಗೊಳ್ಳಿ. ನಾನು ನಿಮಗೆ ಪ್ರತಿ ಸಲ ಅಂದರೆ ರೆಮಿಡಿನ ಮಾಡಬೇಕಾದ್ರೆ ತೋರಿಸ್ತೀನಲ್ಲ, ಒಂದು ಈ ರೀತಿ ವೈಟ್ದು ಮತ್ತು ಒಂದು ರೆಡ್ ಕಲರ್ದು ಬಟ್ಟೆನ ಇಟ್ಕೊಂಡ್ಬಿಟ್ಟಿದ್ದೀನಿ ಗೈಸ್, ಆಯಿತಾ, ನಿಮಗೆ ತೋರಿಸ್ಲಿಕ್ಕೆ ಅಂತಲೇ. ಸೊ ಅದಕ್ಕೆ ಈ ಥರ ಇದೆ ಅಷ್ಟೇ. ನೀವು ಕ್ಲೀನಾಗಿರೋದನ್ನ ನೋಡಿಕೊಂಡು ಅಕಸ್ಮಾತ್ ಏನಾದರೂ ನೀವು ರೀಯೂಸ್ ಮಾಡ್ತಿದ್ದೀರಾ, ಇದೇ ಕ್ಲಾತನ್ನ ನೀವು ರೀಯೂಸ್ ಮಾಡ್ತಿದ್ದೀರಾ ಅಂತಂದರೆ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ, ಆಯಿತಾ. ವಾಶ್ ಮಾಡಿಕೊಂಡು ನೀವು ರೆಮಿಡಿಗಳನ್ನ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಬಿಳಿ ಬಣ್ಣದ ಬಟ್ಟೆನ ನೀವು ತೊಗೊಳ್ಬೇಕಾಗುತ್ತೆ ಫಸ್ಟು, ಸರಿನಾ. ಫಸ್ಟು ನೀವೇನು ಮಾಡಬೇಕು ಅಂದರೆ ಗಾಯ್ಸ್, ನಾಳೆ ಮಂಗಳವಾರ ಅಲ್ವಾ, ಸೊ ಬೆಳಿಗ್ಗೆ ಎದ್ದುಬಿಟ್ಟು ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡ್ಕೊಳ್ಳಿ. ಕ್ಲೀನ್ ಮಾಡಿಕೊಂಡು ಮನೆಯಲ್ಲಿ ದೀಪನ ಹಚ್ಚಿ ದೇವರಿಗೆ, ಆಯಿತಾ. ಹಾಗೆಯೇ ಮನೆನ ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳಿ. ಸ್ವಲ್ಪ ಅರಿಶಿನ ಮತ್ತು ಕಲ್ಲುಪ್ಪನ್ನ ಹಾಕ್ಬಿಟ್ಟು ನೀವು ಮನೆನ ಕ್ಲೀನಾಗಿ ಒರೆಸ್ಕೋಬೇಕಾಗತ್ತೆ, ಸರಿನಾ. ಒರೆಸ್ಕೊಳ್ಳಿ. ಹಾಗೆಯೇ ಸ್ನಾನ ಮಾಡುವಂಥ ನೀರಿಗೂ ಕೂಡ ಸ್ವಲ್ಪ ಅರಿಶಿನ ಮತ್ತು ಕಲ್ಲುಪ್ಪನ್ನ ಹಾಕೊಂಡು ಸ್ನಾನ ಮಾಡ್ಕೊಳ್ಳೋದ್ರಿಂದ ನಿಮಗೆ ದೋಷಗಳು ಕಳೆಯುತ್ತೆ, ಆಯಿತಾ. ನಿಮ್ಗೆ ಯಾವುದೇ ರೀತಿ ದೋಷ ಇದ್ದರೂ ಕೂಡ ಕಳೆಯುತ್ತೆ. ಹಾಗೆಯೇ ಗೈಸ್ ಏನಂದರೆ ಮನೇನ ಆದಷ್ಟು ನೀಟಾಗಿ ಇಟ್ಕೊಳ್ಳಿ. ಸ್ವಚ್ಛತೆ ಎಲ್ಲಿರುತ್ತೋ ಲಕ್ಷ್ಮೀ ದೇವಿ ಅಲ್ಲಿ ಖಂಡಿತವಾಗ್ಲೂ ಊರೇ ಉರ್ತಾರೆ, ಆಯಿತಾ. ನಿಮಗೆ ಕಷ್ಟಗಳನ್ನಂತೂ ಬರಲಿಕ್ಕೆ ಬಿಡೋದಿಲ್ಲ. ಅದಕ್ಕೆ ಹೇಳ್ತಾ ಇರೋದು ಕ್ಲೀನಾಗಿ ಮನೇನ ಇಟ್ಕೊಳ್ಬೇಕಾಗುತ್ತೆ. ದೇವ್ರ ಮನೆಯಲ್ಲಿ ದೇವಿಗೆ ನೀವು ಕೆಂಪು ಬಣ್ಣದ ಅಂದರೆ ಹೂಗಳನ್ನ ನೀವು ಅರ್ಪಿಸಬೇಕಾಗತ್ತೆ. ಹಾಗೆಯೇ ಬೆಲ್ಲದಿಂದ ಮಾಡಿರುವಂಥ ಯಾವುದಾದ್ರೂ ಒಂದು ಸಿಹಿನ ನೀವು ದೇವಿಗೆ ನೈವೇದ್ಯವಾಗಿ ಅರ್ಪಿಸಬೇಕಾಗತ್ತೆ, ಸರಿನಾ. ಅರ್ಪಿಸ್ಬಿಟ್ಟು ನೀವು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಳ್ಳಿ, ಧೂಪ ಹಾಕಿ ಮನೆಗೆ, ಸರಿನಾ. ಅಟ್ಲೀಸ್ಟ್ ವಾರಕ್ಕೆ ಒಂದು 2 ಸಲ ಆದರೂ ನೀವು ಮನೆಗೆ ಫುಲ್ಲು ಧೂಪನ ಹಾಕಬೇಕು. ಆವಾಗ ನಿಮ್ಮ ಮನೆಯಲ್ಲಿ ಒಂದು ಪಾಸಿಟಿವಿಟಿ ಅನ್ನೋದು ಕ್ರಿಯೇಟ್ ಆಗುತ್ತೆ, ಸರಿನಾ. ಒಂದು ನೆಗೆಟಿವಿಟಿಯನ್ನು ಮನೆ ಹೊರಗಡೆ ಓಡಿಸ್ಬೇಕು ಅಂತಂದರೆ ಮನೆಯನ್ನು ಕ್ಲೀನಾಗಿ ಇಟ್ಕೊಳ್ಳೋದ್ರ ಜೊತೆಗೆ ನೀವು ಧೂಪನ ಹಾಕೋಬೇಕು. ಅದ್ರ ಜೊತೆಗೆ ನೀವು ಈ ರೀತಿ ಕೆಲವೊಂದು ರೆಮಿಡಿಗಳನ್ನ ಮಾಡ್ಕೊಳ್ತಾ ಬರೋದ್ರಿಂದ ಗಾಯ್ಸ್ ನಿಜವಾಗ್ಲೂ ಒಳ್ಳೆಯದಾಗುತ್ತೆ. ನಮ್ಮ ಮನೆಯಲ್ಲಿ ಮಹಿಳೆಯರು ಈ ಕೆಲಸನ ಮಾಡಬೇಕು, ಓಕೆನಾ. ಏನಾದರೂ ಗಂಡಸರು ಕೂಡ ಮಾಡ್ಬೋದಾ ಈ ರೆಮಿಡಿಗಳನ್ನ ಅಂತಂದರೆ ಖಂಡಿತವಾಗ್ಲೂ ಮಾಡ್ಬೋದು ಗಾಯ್ಸ್, ಓಕೆನಾ. ಇದನ್ನು ಮಹಿಳೆಯರೇ ಮಾಡಬೇಕು ಅಂತ ಏನಿಲ್ಲ, ಗಂಡಸರುಗಳು ಕೂಡ ಮಾಡ್ಬೋದು. ಮಾಡ್ಕೊಳ್ಳಿ, ಏನೂ ತೊಂದರೆ ಇಲ್ಲ, ಒಂದು ನಂಬಿಕೆಯಿಂದ ಮಾಡ್ಕೊಳ್ಳಿ. ಹಾಗೆಯೇ ನೀವು ಪೂಜೆ ಮಾಡಬೇಕಾದ್ರೆ ಕೆಂಪು ಬಣ್ಣದ ಬಟ್ಟೆ, ಹಸಿರು ಬಣ್ಣದ ಬಟ್ಟೆ ಧರಿಸ್ಕೊಂಡು ನೀವು ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ, ಸರಿನಾ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡ್ಮೇಲೆ ಒಂದು ಪ್ಲೇಟ್ನ ತೊಗೊಂಡು ಅದ್ರ ಮೇಲೆ ಈ ರೀತಿ ನೀವು ಒಂದು ಬಿಳಿ ಬಣ್ಣದ ಬಟ್ಟೆನ ನೀವು ತೊಗೋಬೇಕಾಗತ್ತೆ. ತೊಗೊಂಡು ಗಾಯ್ಸ್ ಇಲ್ಲಿ ನೋಡಿ, ಇಷ್ಟೇ ನಿಮ್ಮ ಕೈಗೆ ಎಷ್ಟು ಸಿಗುತ್ತೆ ಅಷ್ಟು ಜೀರಿಗೆನ ಇದ್ರೊಳಗಡೆಗೆ ಹಾಕೋಬೇಕಾಗತ್ತೆ. ಹಾಗೆಯೇ ಮೆಣಸು ಅಷ್ಟೇ ನೋಡಿ, ಎಷ್ಟು ನಿಮ್ಮ ಕೈಗೆ ಇಷ್ಟು ಸಿಗುತ್ತಾ ಇಷ್ಟೇ ಸಿಗಲಿ, ಎಷ್ಟು ಸಿಗುತ್ತೆ ಅಷ್ಟು ನೀವು ಮೆಣಸನ್ನು ಕೂಡ ಇದರೊಳಗಡೆಗೆ ನೀವು ಹಾಕ್ಕೊಳ್ಬೇಕು, ಸರಿನಾ. ಹಾಕ್ಕೊಂಡಾದಮೇಲೆ ಗಾಯ್ಸ್ ನೀವೇನು ಮಾಡಬೇಕು ಅಂತಂದರೆ ಅದ್ರ ಜೊತೆಗೆ ಈ 5 ರುಪೀಸ್ ಕಾಯಿನ್ನ ನೀವು ತೊಗೊಳ್ಬೇಕಾಗತ್ತೆ, ಸರಿನಾ. 5 ರುಪೀಸ್ ಕಾಯಿನ್ನ ತೊಗೊಂಡು ನೀವು ಕೈ ಮುಷ್ಟಿನಲ್ಲಿ ಈ ರೀತಿ ಇಟ್ಕೊಂಡು ನೀವು ದೇವಿಗೆ ಸಂಕಲ್ಪನ ಮಾಡ್ಕೊಳ್ಬೇಕು. ತಾಯಿ, ನಮಗೆ ಈ ರೀತಿ ಕಷ್ಟ ಇದೆ, ನಮ್ಮ ಮನೆಯಲ್ಲಿ 1 ರೂಪಾಯಿ ಅನ್ನೋದು ನಿಲ್ತಾ ಇಲ್ಲ. 1 ರೂಪಾಯಿ ಅಂದರೆ ಬೆಳಗ್ಗೆಯಿಂದ ಕಷ್ಟಪಟ್ಟು ನಾವು ದುಡಿತೀವಿ ಅಂದರೂ ಕೂಡ ನಮಗೆ ಸಾಲದ ಸಮಸ್ಯೆ ಅನ್ನೋದು ಜಾಸ್ತಿ ಆಗ್ತಾಯಿದೆ, ಹಣದ ಸಮಸ್ಯೆ ಅನ್ನೋದು ಜಾಸ್ತಿ ಆಗ್ತಿದೆ ತಾಯಿ, ನನಗೆ ಆರೋಗ್ಯದ ಸಮಸ್ಯೆ ಅನ್ನೋದು ಜಾಸ್ತಿ ಆಗ್ತಾಯಿದೆ. ಹಾಗೆಯೇ ಇಲ್ಲಿ ಬಿಸ್ನೆಸ್ ಮಾಡೋ ಪ್ಲೇಸಲ್ಲೂ ಕೂಡ ನನಗೆ ಬಿಸ್ನೆಸ್ ಸರಿಯಾಗಿ ಆಗ್ತಿಲ್ಲ, ಲಾಸ್ ಆಗ್ತಿದೆ ತಾಯಿ. ನೀವು ಇದನ್ನು ಶಾಪಲ್ಲೂ ಕೂಡ ಮಾಡ್ಕೋಬೋದು ಗಾಯ್ಸ್, ಏನೂ ತೊಂದರೆ ಇಲ್ಲ, ಓಕೆನಾ. ಸೊ ಈ ರೀತಿ ನಿಮ್ಗೆ ಏನಿದೆ ನಿಮ್ಮ ಕಷ್ಟ ಅದನ್ನು ಕೇಳಿಕೊಂಡು ಗಾಯ್ಸ್ ನೀವು ಕೈಯಲ್ಲಿ ಈ ರೀತಿ ಮುಷ್ಟಿ ಮಾಡಿ ಇಟ್ಕೊಂಡು ನೀವು ಕಾಯಿನ ಒಳಗಡೆ ಇಟ್ಕೊಂಡು ಕೇಳ್ಕೋಬೇಕು ತಾಯಿ ಹತ್ರ. ಕೇಳಿಕೊಂಡು ನೀವು ಇದ್ರ ಜೊತೆಗೆ ಇದನ್ನು ಸೇರಿಸ್ಬೇಕಾಗತ್ತೆ. ನೋಡಿ ಇಲ್ಲಿ ಈ ರೀತಿ ನೀವು ಇದ್ರ ಜೊತೆಗೆ ಸೇರಿಸ್ಬಿಟ್ಟು ಗಾಯ್ಸ್ ನೀವು ಇದನ್ನು ಗಂಟು ಥರ ಮಾಡ್ಕೊಳ್ಬೇಕು.
ನೋಡಿ ಗಾಯ್ಸ್, ಈ ಥರ ಒಂದು ಗಂಟು ಥರ ನೀವು ಮಾಡ್ಕೊಳ್ಬೇಕು. ಗಂಟು ಥರ ಮಾಡಿಬಿಟ್ಟು ಆ ಪ್ಲೇಟಲ್ಲಿ ಇಟ್ಟುಬಿಟ್ಟು ಇದಕ್ಕೂ ಕೂಡ ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ಹಾಗೆಯೇ ಒಂದು ಕೆಂಪು ಬಣ್ಣದ ಹೂನ ಇದಕ್ಕೆ ಮುಡಿಸಿ, ಆಯಿತಾ. ಮುಡಿಸ್ಬಿಟ್ಟು ನೀವು ಯಾವ ಥರ ದೇವಿಗೆ ನೀವು ಪೂಜೆನ ಮಾಡ್ತೀರಾ ಅದೇ ರೀತಿ ಇದಕ್ಕೂ ಕೂಡ ನೀವು ಪೂಜೆನ ಮಾಡಬೇಕು. ಅಂದರೆ ಗಂಧದ ಕಡ್ಡಿ ಬೆಳಗೋದಾಗಿರಬಹುದು, ಕರ್ಪೂರದ ಆರತಿ ಬೆಳಗೋದಾಗಿರ್ಬೋದು, ಈ ರೀತಿ ನೀವು ಮಾಡ್ಕೊಬೇಕು, ಸರಿನಾ. ಹಾಗೆಯೇ ಈ ಗಂಟನ್ನ ನೀವು ನಿಮ್ಮ ದೇವ್ರ ಮನೆಯಲ್ಲಿ 11 ದಿನ ಇಡಬೇಕಾಗತ್ತೆ, ಸರಿನಾ. 11 ದಿನ ಇಟ್ಟುಬಿಟ್ಟು ನೀವು ಡೈಲಿ 11 ದಿನ ಇದಕ್ಕೆ ಪೂಜೆನ ಮಾಡಬೇಕು. ಡೈಲಿ ಪೂಜೆ ಮಾಡಿ 11 ದಿನ, ಓಕೆನಾ. ಪೂಜೆ ಮಾಡಿಬಿಟ್ಟು ಗೈಸ್ ನೀವು 11 ದಿನ ಆದಮೇಲಿಂದ ನೀವೇನು ಮಾಡಬೇಕು ಅಂತಂದರೆ ನಂಬಿಕೆ ಇಟ್ಟು ಮಾಡಿ ನೋಡ್ಕೊಳ್ಬೇಕಾದ್ರೆ ಇದನ್ನು ಇವತ್ತು ನೀವು ಈ ರೆಮಿಡಿನ ಮಾಡ್ಕೊಂಡ್ರಿ ಅಂತಂದರೆ ನಿಮಗೆ ನಾಳೆಯಿಂದನೇ ನಿಮ್ಮ ಕಷ್ಟಗಳಿಗೆ ಸ್ವಲ್ಪ ಸ್ವಲ್ಪ ಸುಧಾರಣೆನ ಕಾಣ್ತೀರಾ, ಆಯಿತಾ. 11 ದಿನದೊಳಗಡೆ ನಿಮಗೆ ನಿಮ್ಮ ಸಮಸ್ಯೆಗಳು ಏನೇ ಸಮಸ್ಯೆಗಳಿದ್ದರೂ ಕೂಡ ಗೈಸ್ ನಿವಾರಣೆ ಖಂಡಿತವಾಗ್ಲೂ ಆಗುತ್ತೆ. ನಾನು ಇದನ್ನು ತುಂಬ ವರ್ಷದಿಂದ ಮಾಡ್ತಿದ್ದೀನಿ, ನನಗೆ ತುಂಬಾ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಹಾಗೆಯೇ ನನ್ನ ಜೊತೆ ನನ್ನ ಫ್ಯಾಮಿಲಿ ಆಗಿರ್ಬೋದು, ನನ್ನ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ನನ್ನ ಜೊತೆ ಯಾರ್ಯಾರಿದ್ದಾರೆ ಅವರು ಕೂಡ ಈ ರೆಮಿಡಿಗಳನ್ನ ಮಾಡಿಕೊಂಡು ಸಕ್ಸಸ್ಫುಲ್ ರಿಸಲ್ಟ ಕಂಡಿದ್ದಾರೆ, ಓಕೆನಾ. ನನ್ನ ಚಾನಲಲ್ಲಿ ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಗೈಸ್, ಸುಮ್ಮನೆ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ನಾನು ವಿಡಿಯೋ ಮಾಡಿ ಹಾಕೋದಿಲ್ಲ. ಫಸ್ಟು ನಾನು ಅದ್ರ ಬಗ್ಗೆ ತಿಳ್ಕೊಳ್ತೀನಿ, ಓಕೆನಾ. ತಿಳ್ಕೊಂಡು ಒಂದ್ಸಲ ಎಕ್ಸ್ಪೆರಿಮೆಂಟ್ನ ಮಾಡ್ತೀನಿ. ಎಕ್ಸ್ಪೆರಿಮೆಂಟ್ನ ಮಾಡಿ ಎಕ್ಸ್ಪೀರಿಯೆನ್ಸ್ನ ತೊಗೊಂಡು ಓಕೆ ಫೈನ್ ನನಗೆ ಒಂದು ಒಳ್ಳೆ ಗುಡ್ ರಿಸಲ್ಟ್ ಸಿಕ್ತು ಅಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡುವಂಥದ್ದು. ಆಮೇಲೆ ನೀವು ರೆಮಿಡಿಗಳನ್ನ ಮಾಡ್ತೀರಾ, ನಿಮಗೆ ವರ್ಕೌಟ್ ಆಗಲಿಲ್ಲ ಅಂತಂದರೆ ನೀವು ನನಗೆ ಬೈಕೋಬಾರ್ದಲ್ವಾ. ಆಮೇಲೆ ಕಮೆಂಟ್ ಕೂಡ ಮಾಡ್ತೀರಾ, ಅದೆಲ್ಲ ಏನಕ್ಕೆ ಅಲ್ವಾ. ಸೊ ಅದಕ್ಕೆ ನನಗೆ ಒಳ್ಳೆ ಗುಡ್ ರಿಸಲ್ಟ್ ಸಿಕ್ಕಿದ್ರೆ ಮಾತ್ರ ನಾನು ನಿಮಗೆ ಶೇರ್ ಮಾಡುವಂಥದ್ದು. ಈ ಒಂದು ರೆಮಿಡಿ ತುಂಬಾ ಅದ್ಭುತವಾಗಿ ಕೆಲಸನ ಮಾಡುತ್ತೆ. 11 ದಿನ ಡೈಲಿ ಇದಕ್ಕೆ ಪೂಜೆನ ಮಾಡ್ಕೊಳ್ಳಿ. ಈಗ ಬೆಳಿಗ್ಗೆ ನೀವು ಮಾಡಿಕೊಂಡ್ರೆ ಸ್ಟಾರ್ಟಿಂಗ್ ಡೇ ನೀವು ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ರೆ ಬೆಳಿಗ್ಗೆಯಿಂದ ನೀವು ಸಂಜೆ ಅಂದರೆ 11 ದಿನ ಬೆಳಿಗ್ಗೆನೇ ಮಾಡಬೇಕಾಗುತ್ತೆ. ಸಂಜೆ ಮಾಡಿಕೊಂಡ್ರೆ ಸಂಜೆನೇ ನೀವು 11 ದಿನ ಸಂಜೆ ಪೂಜೆನ ಮಾಡಬೇಕಾಗತ್ತೆ, ಓಕೆನಾ. ಆ ರೀತಿ ಮಾಡಬೇಕಾಗತ್ತೆ. ಸೊ ಅದಾದಮೇಲಿಂದ 11 ದಿನ ಆದಮೇಲೆ ಗಾಯ್ಸ್ ಈ ಗಂಟನ್ನು ನೀವು ಬಿಚ್ಚಿ, ಆಯಿತಾ. ಬಿಚ್ಚಿಬಿಟ್ಟು ಆ 5 ರೂಪೀಸ್ ಕಾಯಿನ್ನ ತೊಗೊಳ್ಳಿ. ಎತ್ಕೊಂಡು ಆ 5 ರೂಪೀಸ್ ಕಾಯಿನ್ನ ನೀವು ಯಾವುದಾದ್ರೂ ಒಂದು ದೇವಿ ದೇವಸ್ಥಾನಕ್ಕೆ, ಯಾವ ದೇವಿ ಅಂದರೆ ಹೆಣ್ಣು ದೇವರಾಗಿರಬೇಕು, ಹೆಣ್ಣು ದೇವ್ರು ಯಾವ ದೇವರಾದರೂ ಪರವಾಗಿಲ್ಲ, ತೊಗೊಂಡೋಗ್ಬಿಟ್ಟು ನೀವು ಕಾಯಿನ್ನ ನೀವು 5 ರೂಪೀಸ್ ಕಾಯಿನ್ನ ನೀವು ಹಾಕಿಬಿಡಿ. ಹಾಗೆಯೇ ಮತ್ತೆ ಆ ಗಂಟನ್ನು ಹಂಗೆ ಕಟ್ಟಿಬಿಟ್ಟು ಆ ಜೀರಿಗೆ ಮತ್ತು ಮೆಣಸಿರುತ್ತಲ್ಲ ಅದನ್ನು ತೊಗೊಂಡೋಗ್ಬಿಟ್ಟು ನೀವು ಯಾವುದಾದ್ರೂ ಒಂದು ಹರಿಯುವ ನೀರಿಗೆ ಬಿಡಬೇಕು, ಸರಿನಾ. ಒಬ್ಬೊಬ್ಬರು ಕಮೆಂಟ್ ಮಾಡ್ತಾರೆ, ಮೇಡಮ್ ನಮ್ಮ ಊರಲ್ಲಿ ಹರಿಯೋ ನೀರಿಲ್ಲ ಮೇಡಮ್, ಏನು ಮಾಡೋದು ಅಂತ ಕಮೆಂಟ್ ಮಾಡಿದ್ದೀರ ಆಲ್ರೆಡಿ. ಅದಕ್ಕೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇರೋದು, ನಿಮ್ಮೂರಲ್ಲಿಲ್ಲ ಅಂತಂದ್ರೂ ಪಕ್ಕದ ಊರಲ್ಲಾದರೂ ಇದ್ದೇ ಇರುತ್ತೆ, ಎಲ್ಲಾದರೂ ನೀರಂತೂ ಇದ್ದೇ ಇರುತ್ತಲ್ವ ಗಾಯ್ಸ್. ಇದನ್ನು ಗಿಡದ ಹತ್ರ ಹಾಕೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ, ಇದನ್ನು ಹರಿಯುವ ನೀರಿಗೆ ಬಿಡಬೇಕು, ಸರಿನಾ. ಮತ್ತೆ ಕಮೆಂಟ್ ಮಾಡಬೇಡಿ ಗೈಸ್, ಅದಕ್ಕೆ ಹೇಳ್ತಾ ಇರೋದು. ಹರಿಯುವ ನೀರಿಗೆ ಬಿಡಬೇಕು. ಗಿಡದ ಹತ್ರ ಹಾಕ್ಬೋದಾ ಮೇಡಮ್, ಮರದ ಹತ್ರ ಹಾಕ್ಬೋದಾ ಮೇಡಮ್, ಈ ರೀತಿ ಅಂತೂ ದಯವಿಟ್ಟು ಕ್ವಶನ್ನ ಮಾಡೋಕ್ಕೆ ಹೋಗಬೇಡಿ. ಅದಕ್ಕೆ ನಿಮಗೆ ಒತ್ತಿ ಹೇಳ್ತಾ ಇರೋದು, ಹರಿಯುವ ನೀರಿಗೆ ಇದನ್ನು ಬಿಡಬೇಕಾಗತ್ತೆ, ಸರಿನಾ. ಬಿಟ್ಬಿಟ್ಟು ಬಂದು ಗೈಸ್ ನೀವು ಸುಮ್ಮನೆ ಇರಿ, ಓಕೆನಾ. ನೋಡ್ಕೊಳ್ಬೇಕಾದ್ರೆ ನಿಮಗೆ ಯಾವ ರೀತಿ ನಿಮ್ಮ ಮನೆಯಲ್ಲಿ ಸುಧಾರಣೆನ ಕಾಣ್ತೀರಾ ನೀವು, ನಾನಾ ಮೂಲೆಗಳಿಂದ ನಿಮಗೆ ದುಡ್ಡು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ನಿಮ್ಮ ಸಮಸ್ಯೆ ಅನ್ನೋದು ಕ್ಲಿಯರ್ ಆಗುತ್ತೆ. ಆರೋಗ್ಯದ ಸಮಸ್ಯೆ ಕಾಡ್ತೀರಾ, ನಿಜವಾಗ್ಲೂ ಆರೋಗ್ಯದ ಸಮಸ್ಯೆ ಕೂಡ ಕ್ಲಿಯರ್ ಆಗುತ್ತೆ. ನೀವು ಶಾಪಲ್ಲೂ ಕೂಡ ಅಷ್ಟೇ, ಏನಾದರೂ ನಿಮ್ಮ ಶಾಪಲ್ಲಿ ನೀವು ಬಿಸ್ನೆಸ್ ಮಾಡೋ ಪ್ಲೇಸಲ್ಲಿ ಇದನ್ನು ಮಾಡಿದ್ರೆ ಸೇಮ್ ಇದೆ ಪ್ರೊಸೀಜರು. 11 ದಿನ ಪೂಜೆ ಮಾಡಿ ಅದಾದಮೇಲಿಂದ 5 ರೂಪಾಯಿ ಕಾಯಿನ್ನ ತೊಗೊಂಡು ದೇವಿ ದೇವಸ್ಥಾನಕ್ಕೆ ಹಾಕಿ ಇದನ್ನು ಹರಿಯುವ ನೀರಿಗೆ ಜೀರಿಗೆ ಮತ್ತು ಇದಿರುತ್ತಲ್ಲ ಕಾಳು ಮೆಣಸು ಅದನ್ನು ಮತ್ತೆ ಆ ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ನೀವು ತೊಗೊಂಡೋಗ್ಬಿಟ್ಟು ನೀರೊಳಗಡೆ ಬಿಟ್ಟುಬಿಡಿ, ಸರಿನಾ. ಆಮೇಲೆ ನೀವು ಮಾಮೂಲಿ ಅಲ್ಲೂ ಕೂಡ ವ್ಯಾಪಾರ ಸ್ಥಳದಲ್ಲಿ ವ್ಯಾಪಾರ ಶುರುವಾಗುತ್ತೆ. ನಿಮಗೆ ಲಾಸ್ ಆಗ್ತಿದ್ರೆ ಅದು ಕೂಡ ನಿಲ್ಲುತ್ತೆ. ನೋಡ್ಕೊಳ್ಬೇಕಾದ್ರೆ ಇದನ್ನು ನಂಬಿಕೆ ಇಟ್ಟು ಮಾಡ್ಕೊಳ್ಳಿ. ನಾನು ಪದೇ ಹೇಳ್ತಿದ್ದೀನಿ ಗಾಯ್ಸ್, ನಂಬಿಕೆ ಇಟ್ಟು ಮಾಡ್ಕೊಳ್ಳಿ, ನಿಜವಾಗ್ಲೂ ಒಳ್ಳೆಯದಂತೂ ಹಾಗೆ ಆಗುತ್ತೆ, ಓಕೆನಾ. ಸೊ ನೋಡಿದ್ರಲ್ಲ ಗಾಯ್ಸ್, ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಆದಷ್ಟು ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಅದರಲ್ಲಿ ಆನ್ಸರ್ ಮಾಡ್ತೀನಿ. ಹಾಗೆಯೇ ಇದೇ ರೀತಿ ಹಲವಾರು ವೀಡಿಯೋಸ್ನ ಮಾಡಿ ಹಾಕಿದ್ದೀನಿ, ಡಿಸ್ಕ್ರಿಪ್ಷನ್ ಲಿಂಕನ್ನು ಹಾಕಿರ್ತೀನಿ, ಒಮ್ಮೆ ಚೆಕ್ ಮಾಡ್ಕೊಳ್ಳಿ, ನಂಬಿಕೆ ಇಟ್ಟು ಮಾಡ್ಕೊಳ್ಳಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ, ಹಾಗೆಯೇ ಯಾರ್ಯಾರು ಲೈಕ್ ಮಾಡ್ತಿದ್ದೀರಾ, ಕಮೆಂಟ್ ಮಾಡ್ತೀರಾ, ಕಮೆಂಟ್ ಬಾಕ್ಸ್ನಲ್ಲಿ 456 ಅಂತ ಏಂಜಲ್ ನಂಬರ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ, ಸರಿನಾ. 456 ಅನ್ನೋದೇನು, ಅದರಿಂದ ನಮಗೇನು ಯೂಸಸ್ಸು, ಏನು ನಮಗೆ ಅದರಿಂದ ಲಾಭ ಎಲ್ಲನೂ ಕೂಡ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಡಿಸ್ಕ್ರಿಪ್ಷನ್ ಲಿಂಕನ್ನ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ, ಓಕೆ. ನೋಡ್ಕೊಂಡು ನೀವು ಕೂಡ ಅದನ್ನು ಮಾಡ್ಕೊಳ್ಳಿ, ಓಕೆನಾ. ಎಲ್ಲರಿಗೂ ಒಳ್ಳೆಯದಾಗಲಿ. ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ, ನಿಮಗೆ ಭಗವಂತ ಆಯಸ್ಸು ಆರೋಗ್ಯ ಕೊಟ್ಟು, ಹಾಗೆಯೇ ಲೈಕ್ ಮಾಡ್ತಿದ್ದೀರಾ ಅವ್ರಿಗೂ ಕೂಡ ಅಷ್ಟೇ ಆಯಸ್ಸು ಆರೋಗ್ಯ ಕೊಟ್ಟು, ನೀವು ಏನೇನು ನಿಮ್ಮ ಜೀವನದಲ್ಲಿ ಕೇಳ್ತೀರಾ ದೇವ್ರ ಹತ್ರ ಎಲ್ಲ ನಿಮಗೆ ಸಿಗಲಿ ಅಂತ ನಾನು ಕೂಡ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬೈ ಸಿ ಯು, ಟೇಕ್ ಕೇರ್.